ನಮಸ್ಕಾರ. ಇವತ್ತು ನಾವು BGS ಮಠದಲ್ಲಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ನಮ್ಮ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಯವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ. ಒಂದು ರೀತಿಯಲ್ಲಿ ಮಠದ ವಾತಾವರಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಬ್ಬದ ವಾತಾವರಣ. ಪ್ರತಿಯೊಬ್ಬರು ಕೂಡ, ನಾವು ಸೇರಿದಂತೆ ಮಠದಲ್ಲಿರುವಂತಹ ಮಕ್ಕಳು, ಸಿಬ್ಬಂದಿ ವರ್ಗ, ಅವರ ಅಪಾರ ಕೋಟ್ಯಾನುಕೋಟಿ ಭಕ್ತ ವೃಂದ ಹಬ್ಬದ ರೀತಿಯಲ್ಲಿ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವರ ಒಂದಷ್ಟು ಒಡನಾಡಿಗಳಿದ್ದಾರೆ. ಈಗ ತಾನೇ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮುಗಿಸ್ಕೊಂಡು ವೆಲ್ಲೂರಮ್ಮನ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಸ್ವಾಮೀಜಿಯವರ, ಪ್ರಕಾಶನಾಥ ಸ್ವಾಮೀಜಿಯವರ ಪರಮ ಭಕ್ತರಾದಂತಹ ಸೋಮಶೇಖರ್ ಸರ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಈಗ ತಾನೇ ತಿರುಪತಿ ತಿಮ್ಮಪ್ಪನ ದೇವರ ದರ್ಶನವನ್ನ ಮುಗಿಸ್ಕೊಂಡು ವೆಲ್ಲೂರಮ್ಮನ ಆಶೀರ್ವಾದವನ್ನ ಪಡ್ಕೊಂಡು ಸ್ವಾಮೀಜಿಯವರು ನಮ್ಮ ಜೊತೆ ಮಾತನಾಡ್ತಾ ಒಂದು ರೀತಿಯಲ್ಲಿ ಭಾವುಕರಾದ್ರು ಆ ತಾಯಿಯ ದರ್ಶನಕ್ಕೆ. ನಿಮ್ಮ ಒಡನಾಟ, ಸ್ವಾಮೀಜಿಯವರ ನಿಮ್ಮ ಒಡನಾಟ, ಅವರಿಗೆ ಪರಮ ಭಕ್ತರಾಗಿದ್ದೀರಾ. ಸ್ವಾಮೀಜಿಯವರು 60ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸ್ವಾಮೀಜಿಯವರ ಬಗ್ಗೆ? ಅವ್ರ ಒಡನಾಟ ನಮಗೆ, ನನ್ನ ಹೆಸರು ಸೋಮಶೇಖರ್ ಅಂದ್ಬಿಟ್ಟು, ನಂಜು ಅವ್ರದ್ದು ಸುಮಾರು 20 ವರ್ಷದಿಂದ ಅವ್ರ ಜೊತೆ ಒಡನಾಟ. ನಾನೊಬ್ಬ ಅವ್ರ ಕೆಲಸದಲ್ಲಿ ಬಿಲ್ಡರು, ಅವ್ರ ಬಿಲ್ಡಿಂಗ್ ಕಟ್ಟೋದು ಅಥವಾ ಡಿಸೈನ್ ಪ್ಲಾನಿಂಗ್ ಮಾಡ್ತಾಯಿದ್ದೀನಿ. ಅವ್ರ ಜೊತೆ ಇವಾಗ ಬರಬೇಕಾದ್ರೆ ಹೆಲಿಕಾಪ್ಟ್ರಲ್ಲಿ ಹೇಳಿದೆ, ಸ್ವಾಮೀಜಿ ನಾವು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಹೋದಂಗೆ ನಿಮ್ಮ ಜೊತೆ ಬಂದು ಎಲ್ಲಿ ಇವತ್ತು ತಿರುಪತಿ ಆಗಲಿ ಅಥವಾ ಅವೆಲ್ಲೋ ನಮ್ಮ ಗೋಲ್ಡನ್ ಟೆಂಪಲ್ ಮಹಾಲಕ್ಷ್ಮಿ ಆಗಲಿ ನಮ್ಮ ಹಿಂದಿನ ಜನ್ಮದಲ್ಲಿ ಯಾವುದೋ ಒಂದು ಪುಣ್ಯದ ಸಂಪಾದನೆ ಫಲವಾಗಿ ನಾವು ಹೋಗಿ ನೋಡ್ಕೊಂಬಂದು ಅಂತ ಅವ್ರಿಗೆ ಬರುವಾಗ ತಾನೇ ಜ್ಞಾಪಿಸಿ ಹೇಳಿದೆ. ಅಷ್ಟು ನಾವು ಇಲ್ಲಿಗೆ ಬಂದಾಗ ಮಾಮೂಲು ಸಿವಿಲ್ ಇಂಜಿನಿಯರ್ ಓದಿ ಒಂದು ಸಾಮಾನ್ಯ ಮಟ್ಟದ ಕಾಂಟ್ರಾಕ್ಟರ್ ಆಗಿದ್ದೆ. ಇವತ್ತು ಒಂದು ಸಮಾಜದಲ್ಲಿ ನಾವು ಯಾವುದೇ ರೀತಿ ಒಂದು ರೆಕಗ್ನೈಸ್ ಮಾಡೋ ಲೆವೆಲ್ಗೆ ಈ ಲೆವೆಲ್ ಬೆಳೆದಿದ್ದೀವಿ ಅಂದರೆ, ಒಬ್ಬೊಬ್ಬ ರೆಕಗ್ನೈಸ್ ಮಾಡೋ ವ್ಯಕ್ತಿ ಆಗಿದ್ದೀವಿ ಅಂದರೆ ಸ್ವಾಮೀಜಿಯವರೇ ಕಾರಣ. ಅವ್ರ ಆಶೀರ್ವಾದ ಅವ್ರ ಇದುವರೆಗೂ ಈ ಲೆವೆಲ್ವರೆಗೂ ತಂದುಬಿಟ್ಟಿದೆ. ನಮ್ಮದು 100 ಜನ್ಮದ ಏನೋ ಪುಣ್ಯನೇನೋ ಅವರ ಅಂಥವ್ರ ಗುರುಗಳು ಸೇವೆ ಮಾಡೋ ಅವಕಾಶ ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ. ಖಂಡಿತವಾಗ್ಲೂ ಕೂಡ ಅಂತ ಗುರುಗಳನ್ನ ಪಡೆದಂತಹ ನಾವೇ ಧನ್ಯರು ಅಂತಾನೆ ಹೇಳ್ಬೇಕು. ಹೌದೌದು, ಯಾಕಂದ್ರೆ ಇದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಅವರ ಸಮಾಜಮುಖಿ ಕೆಲಸಗಳು ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಊಟ ಇರಬಹುದು, ವಸತಿ ಇರಬಹುದು, ಅದರ ಜೊತೆಗೆ ಆಸ್ಪತ್ರೆಯ ಸೇವೆ, ಅದರಲ್ಲೂ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಸಂಪೂರ್ಣವಾದಂತಹ ಆಶೀರ್ವಾದ. ಅವ್ರ ಬಗ್ಗೆ ಹೇಳೋದಾದ್ರೆ, ಬಾಲಗಂಗಾಧರ ಸ್ವಾಮೀಜಿಯವರು ನಮಗೆ ಸ್ಪರ್ಶಮಣಿ ಇದ್ದಂಗೆ. ಅವ್ರು ಯಾವತ್ತು ನಮ್ಗೆ ಆಶೀರ್ವಾದ ಮಾಡೋರು, ಹೋಗೋರು. ಅವತ್ತಿಂದ ನಾವು ಜೀವನದಲ್ಲಿ ಹಿಂದಕ್ಕೆ ಹೋಗೇ ಇಲ್ಲ. ಅವರು ದೃಷ್ಟಿನೇ ಆಗಲಿ, ಅವರ ಕರ್ಣ ಅದು ದೃಷ್ಟಿ ಬೀರ್ತಾ ಇದ್ದರೆ ಅದೇ ರೀತಿ ನಮ್ಮ ಶೇಖರ್ ಸ್ವಾಮೀಜಿಯವ್ರಿಗೂ ಬಂದಿದೆ. ಅವ್ರು ನಮ್ಮನ್ನು ನೋಡಿದ್ರೆ ಸಾಕು, ನಮಗೆಲ್ಲೋ ಒಂದು ಮೈ ರೋಮಾಂಚನ ಆಗುತ್ತೆ, ಎಲ್ಲಿ ಹುಮ್ಮಸ್ಸು ಬರುತ್ತೆ. ಎಂಥ ನೆಗೆಟಿವ್ ಮೈಂಡಲ್ಲಿ ಇಟ್ಕೊಂಡೋದ್ರು ಕೂಡ ಅವ್ರ ಮುಂದೆ ಮಾತಾಡೋ 10 ನಿಮಿಷ ಕೂತ್ಕೊಂಡ್ರೆ ನಾವೆಲ್ಲ ರೀತಿಯಿಂದಲೂ ಒಂದು ಒಳ್ಳೆಯ ಮನೋಭಾವ ಬರುತ್ತೆ, ಮೈಂಡಿಗೆ ಇನ್ನೂ ಕೆಲಸ ಮಾಡಬೇಕು ಅದು ಇದು ಅಂತ. ಆ ರೀತಿ ವ್ಯಕ್ತಿತ್ವ ಅವ್ರದ್ದು. ಅವರು ಸ್ಪರ್ಶಮಣಿ ಅಂತ ಹೇಳಿದ್ನಲ್ಲ, BGS ಇವರು ಸ್ಪರ್ಶಮಣಿ ಆದರೆ ಇವರಿಂದ ಇವರು ಸಾವಿರಾರು ಜನಕ್ಕೆ ಅದೇ ರೀತಿ ಆಗಿದ್ದಾರೆ. ಅವರೆಲ್ಲ ಜೊತೆ ಇರೋದ್ರಿಂದ ನಮ್ಮ ಅದೃಷ್ಟ ಅಂತ. ಖಂಡಿತವಾಗ್ಲೂ ಸರ್. ಈಗ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಹೌದು, ಅದ್ಭುತವಾಗಿ ಅದ್ದೂರಿಯಾಗಿ ನೀವೇ ನೋಡಿರ್ಬೇಕಲ್ಲ, ಎಲ್ಲೆಲ್ಲಿ ನೋಡ್ರು ಹಬ್ಬದ ವಾತಾವರಣ. ಇಲ್ಲಿ ಸಿಬ್ಬಂದಿ ವರ್ಗ ಇರಲಿ ಅಥವಾ ಅವ್ರ ಭಕ್ತಾದಿಗಳಾಗಿರಲಿ, ಅವ್ರ ಜೊತೆ ಯಾರು ಸಂಪರ್ಕದಲ್ಲಿದ್ದಾರೋ 4 ದಿನ, ನಮಗೆ 6 ದಿನ ಆಗುತ್ತೆ ನಮಗೆ. ಯಾಕೆ ನಿನ್ನೆಯಿಂದ ಅವ್ರ ಜೊತೆಯಲ್ಲಿ ಇರೋದ್ರಿಂದ ನಮ್ಮ 6 ದಿನ, ಈ ವಾರ ಪೂರ್ತಿ ನಾವು ಸಂಭ್ರಮದಲ್ಲಿ ಇರ್ತೀವಿ. ಒಂದು ಹಬ್ಬದ ವಾತಾವರಣ. ಬೇರೆ ಹಬ್ಬ ಆದರೆ ಒಂದಿನ ಮಾಡ್ತೀವಿ, ಬಟ್ ಈ ಒಂದು ವಾರ ಮಾಡೋವಂಥದ್ದು ಇವ್ರ ಬರ್ತಡೆಗೆ ನಮಗೆ 60ನೇ ವರ್ಷದ್ದು ತುಂಬ ಅದೃಷ್ಟ ಅಂತ. ಯಾಕಂದ್ರೆ ಸ್ವಾಮೀಜಿ ಅವರ ಬಗ್ಗೆ ನಾವು ಒಂದು ಮಾತಲ್ಲಿ ಅಥವಾ ಒಂದು ಪುಟದಲ್ಲಿ ವಿವರಿಸೋದಕ್ಕಾಗಲ್ಲ. ಹೌದು, ವಿವರಿಸಲು ಅಸದಳ ಅಂತ ಅನ್ನುವ ಪದ ಏನಾದ್ರೂ ಇದ್ರೆ ಅದು ಸ್ವಾಮೀಜಿ ಅವರಿಗೆ ಖಂಡಿತವಾಗ್ಲೂ ಕೂಡ ಅನ್ವಯ ಆಗುತ್ತೆ. ಬಾಯಲ್ಲಿ ವ್ಯಕ್ತಿ ಮಾಡಕ್ಕಾಗಲ್ಲ. ಯಾರ ಮನಸ್ಸಿಗೂ ಕೂಡ ನೋವು ಮಾಡದಲ್ಲೇ ಇದ್ದಂಥವ್ರು ಸ್ವಾಮೀಜಿ ಅವರು. ಯಾರೇ ಬಂದ್ರು ಸತ್ಯ, ಅವ್ರು ಎಷ್ಟೇ ಸುಸ್ತಾಗಿರ್ಲಿ, ಈಗಲೂ ಅಷ್ಟೇನೆ ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಮುಗಿಸ್ಕೊಂಡ್ ಬಂದ್ರು ಕೂಡ ಒಂದು 50-100 ಜನಕ್ಕೆ ಆಶೀರ್ವದಿಸಿದ್ದಾರೆ. ಅವರನ್ನ ಉಪಚರಿಸಿದ್ರು, ಅವ್ರನ್ನ ಕೂತ್ಕೊಳ್ಳಿ ಅಂತ ಮಾತಾಡ್ಸಿದ್ರು. ಆ ಒಂದು ಬಾಂಧವ್ಯದ ಬಗ್ಗೆ, ಆಮೇಲೆ ಯಾರೇ ಅವ್ರ ಪರಿಚಯ ಇದ್ದವ್ರು ಇದ್ರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಅವ್ರನ್ನ ಗುರುತಿಸಿ ಮಾತಾಡಿಸಿ, ಏನಪ್ಪ ಎಲ್ಲ ಬಂದ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ, ಅವ್ರ ಯೋಗಕ್ಷೇಮ ವಿಚಾರಿಸಿ ಹೆಂಗಿದ್ದೀರ ಎಲ್ಲ ಆ ಗುಣ ಇರೋದು. ಅದು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವ್ರಿಗಿಂದ ಬಂದಿರೋದು. ಅದನ್ನು ಇವರು ಆ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ತಾವ್ರು. ಹೌದು, ಖಂಡಿತ. ನಾನು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಕೇಳ್ತಾ ಇದ್ದೆ. ತಮ್ಮ 7ನೇ ವರ್ಷಕ್ಕೆ ಮಠಕ್ಕೆ ಕಾಲಿಟ್ಟಿದ್ದು ನಮ್ಮ ಪ್ರಕಾಶನಾಥ ಸ್ವಾಮೀಜಿಯವರು.
ಮಠಕ್ಕೆ ಕಾಲಿಟ್ಟು ಇವತ್ತು ಎಲ್ಲಾ ರಂಗದಲ್ಲೂ ಕ್ರಾಂತಿ ಮಾಡಿದ್ದಾರೆ. ಹೌದು ಎಲ್ಲಾ ರಂಗದಲ್ಲೂ ಕ್ರಾಂತಿ, ಹೌದು. ಆರೋಗ್ಯ ಇರಬಹುದು, ಅವರ ವಿದ್ಯಾರಂಗ ಇರಬಹುದು, ಪ್ರತಿಯೊಂದು ರಂಗದಲ್ಲೂ ಕೂಡ ಕ್ರಾಂತಿ ಮಾಡಿ ಎಷ್ಟೋ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಅದು ಯಾವತ್ತೂ ಅವರು ಹೊರೆ ಅಂತಾನೂ ಕೂಡ ಅನ್ಕೊಂಡಿಲ್ಲ. ಅಷ್ಟರ ಮಟ್ಟಿಗೆ ಅವರ ಸೇವೆ ಇದೇ ರೀತಿ ನಿರಂತರವಾಗಿರ್ಲಿ. ಏನ್ ಹೇಳ್ತೀರಾ ಸರ್ ಕೊನೆಗೆ? ಅವ್ರದ್ದೇ ಒಂದು ವ್ಯಕ್ತಿತ್ವ ದೊಡ್ಡದು, ಅದ್ರ ಬಗ್ಗೆ ಎರಡು ಮಾತು ಇಲ್ಲವೇ ಇಲ್ಲ. BGS ಪರಂಪರೆನ ಇವರು ಮುಂದೆ ಉಳಿಸ್ಕೊಂಡು ಹೋಗ್ತಾರೆ, ಮುಂದೇನೂ ಮಾಡ್ತಾರೆ, ಇದೇ ಹೀಗೆ ಕಂಟಿನ್ಯೂ ಆಗ್ತದೆ ಅಂತ ನಮಗೆಲ್ರಿಗೂ ಖಂಡಿತ ಗ್ಯಾರಂಟಿ ಇದೆ. ಖಂಡಿತ ಸರ್, ಧನ್ಯವಾದಗಳು. ಧನ್ಯವಾದ. Thank you.